Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾಕೆಂದ್ರೆ ಯುಗಾದಿ ಹೊಸ ವರ್ಷ ಇರೋದ್ರಿಂದ ಈ ವರ್ಷ ನಮ್ಗೆ 19ಕ್ಕೆ ಏನ್ ಚಂದ್ರಮಾನ ಯುಗಾದಿ ಬರುತ್ತೆ. ಸೊ ನಿಮ್ ಜೀವನದಲ್ಲಿ ಒಳ್ಳೇದಾಗ್ಲಿ. ಜೊತೆಗೆ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ನೋಡೋಣ. ಏರಿಸ್ ಮೇಷ ರಾಶಿಯವರಿಗೆ ಏನಿದೆ ಬದಲಾವಣೆ ಅನ್ನುವಂಥದ್ದು. ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆ ಇದೆ, ವಿಶೇಷವಾಗಿ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು. ಶತ್ರು ಸಂಹಾರ ಆಗತ್ತೆ. ಒಂದು ನ್ಯೂ ಬಿಗಿನಿಂಗ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಸೊ ನ್ಯೂ ಬಿಗಿನಿಂಗ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಈ ಒಂದು 2026 ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಶತ್ರುಗಳ ವಿರುದ್ಧ ನಿಮ್ಗೆ ಸಾಕಷ್ಟು ಜಯ ಸಿಗುತ್ತೆ. ನೀವು ಮಾಡದೇ ಇರುವಂತ ತಪ್ಪುಗಳು ಬಹಳಷ್ಟಿದೆ. ನೀವು ಮಾಡದೇ ಇರುವಂತ ತಪ್ಪುಗಳಿಗೆ ನಿಮ್ಮಲ್ಲಿ ಏನು ಒಂದಷ್ಟು ಆಪಾದನೆ ಹಾಕಿದ್ರು ಅಥವಾ ನೀವು ಮಾಡದ ತಪ್ಪುಗಳಿಗೆ ಏನು ಒಂದಿಷ್ಟು ಅನ್ಯಾಯ ಆಗಿತ್ತು ನಿಮ್ಗೆ, ಅದೆಲ್ಲದಕ್ಕೂ ನ್ಯಾಯ ಸಿಗುವಂತ ಸಮಯ ಅಂತ ಹೇಳ್ಬಹುದು. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಯಶಸ್ಸು ಬರುತ್ತೆ, ಶತ್ರು ಸಂಹಾರ ಆಗತ್ತೆ. ಜೊತೆಗೆ ನವರಾತ್ರಿ ನಿಮ್ಗೆ ತುಂಬಾ ವಿಶೇಷವಾಗಿರುವಂಥದ್ದು. ದುರ್ಗಾದೇವಿಯ ಆರಾಧನೆ ಅಥವಾ ಚಾಮುಂಡೇಶ್ವರಿಯ ಆರಾಧನೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳಿತನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಧ್ಯಾನನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಕಣ್ಣುಗಳು ನಿಮ್ಮನ್ನ ನೋಡ್ತಾ ಇದೆ, ವಾಚ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವಿಚಾರಗಳಲ್ಲಿ ಪಾಸ್ಟ್ ಲೈಫ್ ಕಾರ್ಮಿಕ್ ರಿಲೇಟೆಡ್ ಸಮಸ್ಯೆಗಳು ಬಗೆಹರಿಯುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗುವಂಥದ್ದು ಕೂಡ ಇದೆ. ಚಾರಿಟಿ ಕಡೆಯಿಂದ ಒಂದಷ್ಟು ಸಹಾಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಕುತಂತ್ರಗಳಿಂದ ನಿಮ್ಮನ್ನ ನೀವು ಬಚಾವ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಒಳ್ಳೆಯ ಸನ್ನಿವೇಶನ ನೋಡ್ತೀರಾ. ಜೊತೆಗೆ ಯಾರು ತುಂಬಾ ಸ್ಮಾರ್ಟ್ ಆಗಿ ನಿಮ್ಮ ಲೈಫನ್ನ ತೊಂದರೆ ಮಾಡ್ತಿದ್ರು, ಅವರ ಸ್ಮಾರ್ಟ್ನೆಸ್ ನಿಮ್ಮ ಸ್ಮಾರ್ಟ್ನೆಸ್ ಮುಂದೆ ಡಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಈ ಚಂದ್ರಗ್ರಹಣ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಬದುಕಿಗೆ ಏನು ಈಗ ಬಂದೋಗಿದೆ ರೀಸೆಂಟ್ ಆಗಿ, ಅಥವಾ ನಾಡಿದ್ದು ಹೋಳಿ ಹಬ್ಬದ ದಿನ ಏನು ಗ್ರಹಣ ಬರುತ್ತೆ, ಸೊ ಅವಾಗ ಒಂದಷ್ಟು ಪ್ರೊಟೆಕ್ಷನಿನ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಸೊ ಆ ಅಗತ್ಯನ ಪೂರೈಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಪವರ್ ಅನ್ನ ಕಾಲ್ ಬ್ಯಾಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕಾರ್ಡ್ ಕಟಿಂಗ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಒಂದಷ್ಟು ಬಂಧನಗಳನ್ನ ಬಿಡುಗಡೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಗ್ರಹಣದ ಸಮಯದಲ್ಲಿ ಬಂದಿಯಾಗಿ ಇರಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸೋಲನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಶೇಷವಾಗಿ ನಿಮ್ಮ ಪೂರ್ವಜರು ನಿಮ್ಗೆ ಒಂದಷ್ಟು ಮಾರ್ಗದರ್ಶನನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಪೂರ್ವಜರು ನಿಮ್ಗೆ ಕೊಡುವಂತ ಮಾರ್ಗದರ್ಶನ ಅಥವಾ ನಿಮ್ಮ ಪೂರ್ವಜರು ನಿಮ್ಗೆ ಮಾಡ್ತಿರುವಂತ ಸಹಾಯನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಪಿತೃದೇವತೆಗಳಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ, ಇದು ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀರಾ, ಆ ಪ್ಲಾನ್ಗಳನ್ನ ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ಲಾನ್ ಅನ್ನ ಸರಿಯಾದ ರೀತಿಯಲ್ಲಿ ನೀವು ಪ್ಲಾನ್ ಪ್ರಕಾರ ಹೋದ್ರೆ ಇನ್ನ ಹೆಚ್ಚಿನ ಒಂದಷ್ಟು ಅನುಕೂಲಗಳು ಖಂಡಿತವಾಗ್ಲೂ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಕೆಲಸ ಕಾರ್ಯಗಳು ಬರುವಂಥದ್ದು, ನಿಮ್ಮ ಟ್ಯಾಲೆಂಟಿಗೆ ಹೆಚ್ಚಿನ ಮನ್ನಣೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಅಲರ್ಟ್ ಆಗಿರಿ, ಸ್ವಲ್ಪ ಡೇಂಜರ್ ಇದೆ. ಒಂದಷ್ಟು ಪ್ರೊಫೆಷನಲ್ ವಿಚಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಾರೋ ಕಾಪಿ ಪೇಸ್ಟ್ ಮಾಡಿ ನಿಮ್ಮನ್ನ ಗೊಂದಲಕ್ಕೆ ಸಿಕ್ಸುವಂಥದ್ದು ಅಥವಾ ನಿಮ್ಮ ಐಡೆಂಟಿಟಿನ ಕಿತ್ಕೊಳ್ಳುವಂತ ಪ್ರಯತ್ನನ ಕೂಡ ಕೆಲವರು ಮಾಡಬಹುದು ಅನ್ನುವಂಥದ್ದು ಇದೆ.
ಒಂದಷ್ಟು ಪಾಸಿಟಿವ್ ಆಟಿಟ್ಯೂಡಲ್ಲಿ ಇರಿ ಅನ್ನುವಂಥದ್ದು ಇದೆ. ಇನ್ನು ಹೆಚ್ಚಿನ ಜ್ಞಾನನ ಪಡ್ಕೊಳ್ಳಿ, ಹೆಚ್ಚಿನ ಒಂದು ವಿದ್ವತ್ತನ್ನ ನಿಮ್ಮದಾಗಿಸ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ನಿಮ್ಮ ಪಾಸ್ಟ್ ಲೈಫಿಂದ ಕೂಡ ಏಂಜಲ್ಸ್ ನಿಮ್ಮ ಜೊತೆನೇ ಇದ್ದಾರೆ. ಕರೆಂಟ್ ಲೈಫಲ್ಲೂ ನಿಮ್ಮ ಜೊತೆ ಇದ್ದಾರೆ. ಸೊ ಏಂಜಲಿಕ್ ಎನರ್ಜಿ ನಿಮ್ಗೆ ಯಾವಾಗಲೂ ಪ್ರೊಟೆಕ್ಷನನ್ನು ಕೊಡ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆದಷ್ಟು ಬೇಗ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಲಿ ಕೆಲವು ಕೆಲಸ ಕಾರ್ಯಗಳು ರಿಸಲ್ಟ್ ಕೊಡುವಂಥ ಸಾಧ್ಯತೆ ಇದೆ. ಸೊ ಸ್ವಲ್ಪ ಪ್ರಯಾಣದ ವಿಚಾರದಲ್ಲಿ ಅಥವಾ ಬೇರೆ ಇನ್ನೇನಾದರೂ ಹೋಗೋದು ಬರೋದು ಕೆಲವು ಸತ್ಯಗಳನ್ನ ತಿಳ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಕೆಲವು ರಕ್ಷಾ ದೇವತೆಗಳನ್ನ ನಿಮ್ಮಿಂದ ದೂರ ಮಾಡುವಂಥ ಪ್ರಯತ್ನನೂ ಕೂಡ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನಿಮ್ಮನ್ನ ನೀವು ಸರ್ವೈವಲ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಏಂಜಲಿಕ್ ಎನರ್ಜಿ ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರುವಂಥ ರೀತಿ. ಅದನ್ನ ಸರಿಯಾದ ರೀತಿಯಲ್ಲಿ ಪಾಲಿಸಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕನ್ಯಾ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಸಾಧ್ಯ ಆದಷ್ಟು ಬೇರೆಯವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲ ಡೀಟೇಲ್ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿರಿ. ನೀವೇನ್ ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ರಿಲೇಶನ್ಶಿಪ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸೌಂದರ್ಯ ಇಮ್ಮಡಿಯಾಗುವಂಥ ಸಾಧ್ಯತೆ ಇದೆ. ಕೋರ್ಟ್ ಕೇಸ್ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ SMP ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ತುಲಾ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುವಂಥದ್ದು, ಪಾರ್ಟ್ನರ್ ಇಬ್ರು ಕೂತು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ ಅದು ಕೂಡ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ನೋಡಬಹುದು ನೀವು 2 ಸತಿ ಆನ್ಸಿಸ್ಟರ್ಸ್ ಎನರ್ಜಿ ಬಂದಿದೆ. 46 ನಂಬರು ಮತ್ತೆ 1 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆಗ್ಲೇ ಹೇಳ್ದಂಗೆ ಸಾಕಷ್ಟು ಪಾಸ್ಟ್ ಲೈಫಿನ ಎನರ್ಜಿ, ನಿಮ್ಮ ಪೂರ್ವಜರ ಎನರ್ಜಿ ನಿಮ್ಮ ಜೀವನನ ಬದಲಾವಣೆ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಅವರು ನಿಮ್ಗೆ ರಕ್ಷೆನ ಕೊಡ್ತಿದ್ದಾರೆ. ನಿಮ್ಮ ಪೂರ್ವಜರೆಲ್ಲ ಮಹಾತ್ಮರು, ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥ ಸಾಧಕರಾಗಿರ್ಬಹುದು. ಅವರ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಬನ್ನಿ. ನಿಮ್ಮ ಪೂರ್ವಜರು ಹೇಗೆ ಪಾಲಿಸ್ತಾ ಇದ್ರು ಅಥವಾ ಅವರ ಆ ಮುಂದುವರೆದ ಭಾಗ ಆಗಿ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ, ಇದನ್ನ ಗಮನ ಇಟ್ಟು ನೋಡಿ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ನದಿಗೆ ಸಂಬಂಧಪಟ್ಟಂಗೆ ಕೂಡ ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜಗತ್ತಿಗೆ ಒಂದು ಬೆಳಕು ಬರುವಂಥ ಸೂಚನೆ ಕೂಡ ತೋರಿಸ್ತಾ ಇದ್ದಾರೆ ಅವರು. ಸೊ ಬಹಳಷ್ಟು ವಿಚಾರಗಳಲ್ಲಿ ಎಲ್ಲೋ ಪ್ರಯಾಣ ಹೋಗ್ತಿದ್ದೀರಾ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಸನ್ಸೆಟ್ ಸನ್ರೈಸ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಬಹಳಷ್ಟು ವಿಚಾರದಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಏನೇ ಮಾಡೋದಿದ್ರು ನಂಗೆ ಗೊತ್ತಿಲ್ಲ ಇಲ್ಲಿ ಯಾರಿಗೆ ಹೇಳ್ತಿದ್ದಾರೆ ಅಂತ. ಮೇ ಬಿ ಪೂರ್ವಜರು ಯಾರಾದ್ರೂ ಇದನ್ನ ಕೇಳಿಸ್ಕೊಳ್ತಿದ್ರೆ, ಓಕೆ, ಪೂರ್ವಜರು ಯಾರಾದ್ರೂ ಇದನ್ನ ಕೇಳಿಸ್ಕೊಳ್ತಿದ್ರೆ ಆ ಏನೋ ಸೂರ್ಯ ಹುಟ್ಟದ ಮೇಲೆ ಮಾಡಿ ಅಥವಾ ಆ ಬೆಳಗ್ಗೆ ಹೊತ್ತಿಗೆ ಹೋಗಿ ಮುಟ್ಟಿರಿ ಅನ್ನುವಂಥದ್ದು ಇದೆ. ಸೊ ಬೆಳಗಿನ ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆ ಹೋಗಿ ಮುಟ್ಟಿರಿ, ತಲುಪಿರಿ ಅನ್ನುವಂಥದ್ದು ಇದೆ. ಎಲ್ಲಿ ಏನು ಅಂತ ಗೊತ್ತಿಲ್ಲ. ವೆಕೇಶನ್ ಹೋಗೋದಿದ್ರೆ ನೈಟ್ ಜರ್ನಿ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ ಅನ್ನುವಂಥದ್ದು ಇದೆ. ಒಂದಷ್ಟು ಬಸ್ ಅವಘಡಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಇದ್ದೀರಾ, ಹೀಗೆ ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಇತ್ತು, ಯಾರ್ದೋ ಒಂದು ಕಣ್ಣಿನ ಸರಿಪಡಿಸುವಂಥದ್ದು ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಗೆ ಬೇರೆ ಯಾರೋ 3ನೇ ವ್ಯಕ್ತಿಯವರು ಅವರ ಕಣ್ಣಿನ ಬಗ್ಗೆ ನಿಮಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಬಟ್ ಅವ್ರು ನಿಮ್ಮ ಪೂರ್ವಜರು, ಆನ್ಸಿಸ್ಟರ್ಸ್ ಅನ್ನೋದು ನಿಮಗೆ ಈಗ ಕನ್ಫರ್ಮಿಂಗ್ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸೊ ವೆಕೇಶನ್ ಕೂಡ ಹೋಗ್ತೀರಾ, ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ರೀಸೆಂಟ್ ಆಗಿ ಏನ್ ಚೇಂಜಸ್ ಆಗಿದೆ, ಯಾವುದು ನಿಮ್ಗೆ ಕಂಫರ್ಟಬಲ್ ಆಗಿದೆ, ಯಾವುದು ಕಂಫರ್ಟಬಲ್ ಆಗಿ ಇಲ್ಲ, ಎಲ್ಲಾನು ಸ್ವಲ್ಪ ಗಮನಿಸಿ ನೋಡಿ. ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ ಸಾಧ್ಯನೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು,
ಮತ್ತೆ ಸಾಕಷ್ಟು ರಹಸ್ಯಗಳಲ್ಲಿ ಯಾವ ರಹಸ್ಯನ ನೀವು ತಿಳ್ಕೊಳ್ಬೇಕು, ಯಾವ ರಹಸ್ಯ ನಿಮ್ಮ ಮುಂದೆ ಬಂದು ನಿಮ್ಮ ಜೀವನನ ಯಾವ ರೀತಿ ಬದಲಾವಣೆಗೆ ತಗೊಂಡು ಹೋಗ್ತಾ ಇದೆ, ಇದು ಇಂಪಾರ್ಟೆಂಟ್ ಇದೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಸ್ಟಿಸ್ ಕರ್ಮ ಅಂತ ಹೇಳ್ತಾ ಇದೆ. ಸೊ ಖಂಡಿತವಾಗ್ಲೂ ನ್ಯಾಯಕ್ಕೆ ಸಂಬಂಧಪಟ್ಟಂಗೆ ದೇವಿ ಇಲ್ಲಿ ನಿಮ್ಗೆ ನ್ಯಾಯನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರು ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದಿರೋ ಅಥವಾ ಬೇರೆಯವ್ರು ತಪ್ಪು ಮಾಡಿದಾರೋ ಗೊತ್ತಿಲ್ಲ. ಒಂದು ಇಡೀ ಲೈಫ್ ಕುಲಕ್ಕೆ ಬಂದಂಥ ಕಳಂಕ ಅಂತಾರಲ್ಲ, ಆ ರೀತಿಯಲ್ಲಿ ಒಂದಷ್ಟು ನಿಮ್ಮ ಸಾಕಷ್ಟು ಅನ್ಯಾಯದ ವಿರುದ್ಧ ನೀವು ನಿಂತಂತ ರೀತಿ ಅಥವಾ ನಿಮ್ಮ ಜೀವನಕ್ಕೆ ನ್ಯಾಯ ಕೊಡಿಸ್ಬೇಕಾಗಿರುವಂಥ ಸಮಯ ಇದು, ಸಂದರ್ಭ ಇದು, ಸಂಬಂಧಗಳಿಂದ ನಿಮ್ಗೆ ಮುಕ್ತಿ ಕೊಡಿಸ್ಬೇಕಾಗಿರುವಂಥ ಸಂಬಂಧ. ಎಸ್ಪೆಷಲಿ ಲೀಗಲ್ಲಿ ಕೆಲವು ಟ್ರಬಲ್ ಆಗಬಹುದು, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಸರಿಯಾದ ರೀತಿಯಲ್ಲಿ ಅದಕ್ಕೆ ನ್ಯಾಯ ಒದಗಿಸುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಾರ್ಮಿಕ ವ್ಯಕ್ತಿಗಳಿಂದ ಒಂದಷ್ಟು ಕರ್ಮ ಫಲಗಳಿಂದ ಸಮಸ್ಯೆಗಳಾಗಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಪೂರ್ವಜರ ಹೆಸರಿನಲ್ಲಿ ಒಂದಷ್ಟು ದಾನ ಧರ್ಮನ ಮಾಡಿ ಇದರಿಂದ ಸರಿ ಹೋಗಬಹುದು ಅನ್ನುವಂಥದ್ದು ಇದೆ. ಮತ್ತೆ ಜೋರಾಗಿ ಕಿರ್ಚಿ ಕಿರ್ಚಿ ಯೂನಿವರ್ಸ್ ಹತ್ರ ಕ್ಷಮೆನ ಕೇಳಿ. ನೀವು ಯಾರಿಗಾದ್ರೂ ನೋವು ಮಾಡಿದ್ರೆ ಯಾವುದೇ ಜನ್ಮದಲ್ಲಾಗಿರ್ಬಹುದು, ಕಿರ್ಚಿ ಕಿರ್ಚಿ ಅವ್ರ ಹತ್ರ ಕ್ಷಮೆನ ಕೇಳಿ ಅನ್ನುವಂಥದ್ದು ಇದೆ. ಜನಗಳು ಯಾರು ಅಂತ ಗೊತ್ತಿರುವುದಿಲ್ಲ, ಬಟ್ ಬೇರೆ ರೀತಿಲಿ ಏನ್ ಮಾಡಬಹುದು ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಬ್ಲೂ ಸಲ್ಫರ್ ಧರಿಸಿದ್ರು ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ವಿಷ್ಣು ಸಹಸ್ರನಾಮನ ಕೇಳೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನಾದ್ರು ಪರಿಹಾರಗಳು ಬೇಕು ಅಂದ್ರೆ ಇನ್ ಕೇಸ್ ಬೇಕು ಅಂದ್ರೆ ಮಾಡ್ಕೊಳ್ಳಿ. ಸೊ ಮೇಕ್ ಎ ಪ್ಲಾನ್ ಅಂಡ್ ಫೋಕಸ್ ಅಂತ ಹೇಳ್ತಾ ಇದೆ. ಸೊ ಖಂಡಿತವಾಗ್ಲೂ ಪ್ಲಾನ್ ಮಾಡಿ, ಫೋಕಸ್ ಮಾಡಿ, ನಿರ್ಧಾರನ ತಗೊಳ್ಳಿ, ರೆಡಿ ಇಟ್ಕೊಳ್ಳಿ, ನಿಮ್ಮನ್ನ ನೀವು ಅವೈಲಬಲ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀವೊಂದು ಇನ್ಫ್ಲೂಯೆನ್ಸರ್ ಆಗಬಹುದು ಅಥವಾ ಆಲ್ರೆಡಿ ನೀವೊಂದು ಇನ್ಫ್ಲೂಯೆನ್ಸರ್ ರೀತಿ ಕೆಲಸನ ಮಾಡ್ತಾ ಇರಬಹುದು. ಸೊ ಸಾಕಷ್ಟು ಬದಲಾವಣೆನ ನೀವು ಪಾಸಿಟಿವ್ ಆಗಿ ಮುಂದಿನ ದಿನಗಳಲ್ಲಿ ನೋಡಬಹುದು ಅನ್ನುವಂಥದ್ದು ಇದೆ. ಸೊ ಟೇಕ್ ಆಕ್ಷನ್ ಅಂತ ಇದೆ. ಈಗ ಸರಿಯಾದ ಸಮಯ, ಆಕ್ಷನ್ ತಗೊಳ್ಳಿ. ನಿಮ್ಮ ಜೀವನನ ಹೇಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬೇಕು, ಈ ಒಂದು ನಿರ್ಧಾರನ ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಜಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. KCRTGSH ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಚಕ್ರ ಬ್ಯಾಲೆನ್ಸ್ ಅಲ್ಲಿ ಕ್ರೌನ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ ಇದೆ. ಸೊ ನಾರ್ತ್ ವೆಸ್ಟ್ ಡೈರೆಕ್ಷನ್ ಕೂಡ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಮಾಡ್ಕೊಳ್ಬಹುದು. ಸೊ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ, ಡಿಲೇ ಮಾಡಬೇಡಿ, ಲೇಟ್ ಮಾಡಬೇಡಿ. ಈಗ ಸರಿಯಾದ ಸಮಯ ಇದೆ. ನಿಮ್ಮ ಬುದ್ಧಿವಂತಿಕೆಯಿಂದ ನಿಮಗೆ ಬೇಕಾದಂಥ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ಳಿ. ಎಲ್ಲಿ ಮಾತಾಡಬೇಕು, ಎಲ್ಲಿ ಕ್ಲಾರಿಟಿ ಕೊಡಬೇಕು, ಯಾವುದನ್ನ ಹೇಗೆ ನಿಭಾಯಿಸ್ಬೇಕು, ಇದನ್ನ ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ. ಹೊಸ ಹೊಸ ಪ್ರಾಜೆಕ್ಟ್ ಎಲ್ಲ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಕೆರಿಯರ್ ಶುರು ಆಗುತ್ತೆ. ಗೌರ್ಮೆಂಟ್ ಇಂದ ಜಾಬ್ ಕೂಡ ಆಗುವಂತ ಸಾಧ್ಯತೆ ಇದೆ. ಅಡ್ಮಿನಿಸ್ಟ್ರೇಟಿವ್ ಜಾಬ್ ಕೂಡ ಬರುವಂತ ಸಾಧ್ಯತೆ ಇದೆ. ಒಂದು ಫ್ರೆಶ್ ಸ್ಟಾರ್ಟ್ ಕೂಡ ಶುರು ಮಾಡ್ತೀರಾ. ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಬರುತ್ತೆ. ಹೆಲ್ತಿ ಬಾಡಿ, ಹೆಲ್ತಿ ಮೈಂಡ್ ಕೂಡ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಇನ್ನರ್ ಚೈಲ್ಡ್ ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿನ ಮಗು ಯಾವಾಗ್ಲೂ ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಟ್ ಸೇಫ್ ಆಗಿರೋದ್ರ ಕಡೆ ಗಮನನ ಕೊಡಿ. ಕೆಲವು ಸತಿ ಸಿಲ್ಲಿ ಆಗಿರೋದು ಓಕೆ, ಬಟ್ ಸೇಫ್ ಆಗಿರೋದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಸನ್ರೈಸ್ ಇಂಪಾರ್ಟೆಂಟ್ ನಿಮ್ಗೆ. ನೀವು ಈ ತಿಂಗಳೆಲ್ಲ ಬೆಳಗ್ಗೆದ್ದು ಸೂರ್ಯೋದಯ ಸೂರ್ಯಾಸ್ತನ ನೋಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ಯಾವುದಕ್ಕೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸನ್ನ ನನಸಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸಿನ ಬದುಕನ್ನ ಬದುಕಿ ಅನ್ನುವಂಥದ್ದು ಇದೆ. 28-40 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಆದ್ಯ ಕಾಳಿ ಇದ್ದಾರೆ ನಿಮ್ಮ ಲೈಫ್ ಅಲ್ಲಿ.
ಬೆಳಕು ಮತ್ತು ಸಂತೋಷನ ತಗೊಂಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ 0 ಇದೆ. ಸೊ ಲಿಂಕ್ ಟು ಗಾಡ್. ಸೊ 0 ಇದೆ. ಶೂನ್ಯದಿಂದ ಮತ್ತೆ ಶುರು ಮಾಡಿ ಲೈಕ್ ಫೂಲ್ ತರ ಮತ್ತೆ ನ್ಯೂ ಬಿಗಿನಿಂಗ್ ಮಾಡಿ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಇದೆ ಅನ್ನುವಂಥದ್ದು ಇದೆ. ಸೊ ಮೆಡಿಟೇಷನ್ ಮಾಡಿ ನಿಮ್ಮ ಹ್ಯಾಪಿ ಹೋಮ್ ಕನಸು ನನ್ಸಾಗತ್ತೆ, ಒಂದೊಳ್ಳೆ ಫ್ಯಾಮಿಲಿ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಇಂಪಾರ್ಟೆಂಟ್, ಫೈನಾನ್ಷಿಯಲಿ ಗ್ರೋತ್ ಆಗತ್ತೆ, ರಿಲೇಶನ್ಶಿಪ್ ಅಲ್ಲೂ ಗ್ರೋತ್ ಬರುತ್ತೆ. ಜೊತೆಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು ಅನ್ನುವಂಥದ್ದು ಇದೆ. ಶಾಂತ ಚಿತ್ತವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನೀವು ಅನ್ಕೊಂಡಿರುವಂಥ ಕೆಲಸಗಳು ಇನ್ನು 20 ದಿನದ ಒಳಗೆ ಆಗುವಂಥ ಸಾಧ್ಯತೆಗಳು ಇದೆ. ಧರ್ಮದ ಹಾದಿ ಯಾವಾಗಲೂ ಚೆನ್ನಾಗಿರ್ಲಿ, ನಡೀತಾ ಇರಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. The Sri Vagdevi Tarot channel is so glad to see you again. Thank you for watching our tarot card readings today.